ತುರುವನೂರು ಹೋಬಳಿಯ ಹುಣಸೆಕಟ್ಟೆ ಗ್ರಾಮದಲ್ಲಿ ಚಾಂದಿನಿ ಹೂ ಬೆಳೆದ ರೈತರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿ ತಮಿಳುನಾಡಿನಿಂದ ಚಾಂದಿನಿ ಹೂವಿನ ಸಸಿಗಳನ್ನು ತಂದು ನಾಟಿ ಮಾಡಿದ್ದ ರೈತರು ಬೆಳೆ ಹುಲುಸಾಗಿ ಬಂದಿದ್ದನ್ನು ಕಂಡು ಸಂತಸಗೊಂಡಿದ್ದರು. ಆದರೆ ಇದೀಗ ನುಸಿರೋಗದ ಬಾಧೆಯಿಂದ ಇಡೀ ಬೆಳೆ ಹಾಳಾಗುವ ಆತಂಕ ಎದುರಾಗಿದೆ. ರೋಗ ನಿಯಂತ್ರಣಕ್ಕಾಗಿ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ವಿವಿಧ ಔಷಧಿಗಳನ್ನು ಖರೀದಿಸಿ ಸಿಂಪಡಣೆ ಮಾಡುತ್ತಿದ್ದಾರೆ. ಆದರೆ ಎಷ್ಟೇ ಔಷಧಿ ಸಿಂಪಡಿಸಿದರೂ ನುಸಿರೋಗ ನಿಯಂತ್ರಣಕ್ಕೆ ಬರುತ್ತಿಲ್ಲ. ಪರಿಣಾಮ ಕಣ್ಣ ಮುಂದೆಯೇ ಬೆಳೆ ನಷ್ಟವಾಗುತ್ತಿದ್ದು ರೈತರು ಹೈರಾಣಾಗಿದ್ದಾರೆ. ಇನ್ನೊಂದೆಡೆ ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕಾದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮಾತ್ರ ಜಮೀನುಗಳತ್ತ ಇಣಿಕೆಯೂ ನೋಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ರೋಗಕ್ಕೆ ಯಾವ ಔಷಧಿ ಬಳಸಬೇಕು ಎಂಬ ಸ್ಪಷ್ಟ ಮಾಹಿತಿ ಇಲ್ಲದೆ ಔಷಧಿ ಅಂಗಡಿಗೆ ಹೋದ ರೈತರಿಗೆ ಒಂದರ ಬದಲು ಮತ್ತೆರಡು ಔಷಧಿಗಳನ್ನು ನೀಡಲಾಗುತ್ತಿದೆ. ಹಣ ಖರ್ಚು ಮಾಡಿ ಔಷಧಿ ಸಿಂಪಡಿಸಿದರೂ ಪ್ರಯೋಜನವಾಗುತ್ತಿಲ್ಲ ಎಂದು ಹುಣಸೆಕಟ್ಟೆಯ ರೈತ ರಂಗೇಗೌಡ ಅಳಲು ತೋಡಿಕೊಂಡಿದ್ದಾರೆ. ರೈತರ ಬೆಳೆ ನಷ್ಟವಾಗುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಮೌನವಾಗಿರುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಹುಣಸೆಕಟ್ಟೆ ಗ್ರಾಮದ ರೈತರ ಜಮೀನುಗಳಿಗೆ ಕಳುಹಿಸಿ ರೋಗಬಾಧಿತ ಬೆಳೆ ಪರಿಶೀಲನೆ ನಡೆಸಿ ಸೂಕ್ತ ಔಷಧಿ ಹಾಗೂ ವೈಜ್ಞಾನಿಕ ಸಲಹೆ ನೀಡುವಂತೆ ಕ್ರಮ ಕೈಗೊಳ್ಳುವರೇ ಎಂಬುದನ್ನು ಕಾದು ನೋಡಬೇಕಿದೆ. ರೈತರ ಬೆವರಿನ ಹಣ ಉಳಿಯಬೇಕಾದರೆ ಅಧಿಕಾರಿಗಳು ಕಚೇರಿಯಿಂದ ಹೊರಬಂದು ಹೊಲಕ್ಕೆ ಇಳಿಯಬೇಕಿದೆ. ಪರಿಹಾರ ಕೊಡಬೇಕಂತೇಳಿ ಕೇಳ್ಕೊಳ್ತಾ ಇದೀವಿ. ಹುಣಸೆಕಟ್ಟೆ ತುರುನೂರು ಹೋಬಳಿ ಹುಣಸೆಕಟ್ಟೆ ಅದಕ್ಕೆ ಎಲ್ಲ ಮ್ಯಾಕಿಗೆ ಹಿಂಗೆ ತರದು ರೋಡಿಗೆ ಹಾಕ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟಿಲ್ಲ ಹಾಕಿದ್ರೆ ಏನನ್ನ ಒಂಚೂರು ಬಂದು ರೈತರಿಗೆ ಏನನ್ನ ಸ್ವಲ್ಪ ಔಷಧಿ ಸಹಕಾರ ಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದೀವಿ. ಚಾಂದಿನಿ ಆಮೇಲೆ ಪೇಪರೆಲ್ಲ ಕೆಂಕೆಲ್ಲ ಪರ್ಪಲ್ ಪ್ರತಿಯೊಂದು ಹೂವಿಗೆ ಭಾರಿ ವಿಷಯ ಆಗಿಬಿಡುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಸ್ಪಂದಿಸ್ತಿಲ್ಲ, ಯಾರು ಬರ್ತಿಲ್ಲ. ರೈತರದ್ದು ಕಷ್ಟ ಹೇಳಂಗಿಲ್ಲ. ವಾಯ್ಸ್ ಅಧಿಕಾರಿಗಳು ಕರೆದು ಬರ್ತಾರೆ, ಹುಣಸೆಕಟ್ಟೆ ಸ್ಪಂದಿಸ್ತಾರೆ ಯಾರು. ಇದು ಈ ಹೂವು ಇದು ಭಾಳ ಬರಗಾಲ, ನೀರೆಲ್ಲ ಭಾಳ ಇದಾಗಿ ಹೋಗ್ತೈತೆ. 1000 ಅಡಿ 500 ಅಡಿ ಹೊಡೆದ್ರೆ ಬೋರ್ಗಳ ನೀರಿಲ್ಲ. ಅದ್ರಾಗ ಅಲ್ಪ ಸ್ವಲ್ಪ ಬರೋದ್ರಾಗೆ ಹೂವು ಬೆಳೀತಾ ಇದೀವಿ. ಭಾರಿ